ನಡೆದಂಥ ಅಧ್ಯಕ್ಷ ಇದೇ ತಿಂಗಳ 18ನೇ ತಾರೀಕು ಶನಿವಾರ ಮಾಜಿ ಕೇಂದ್ರ ಸಚಿವರು ಹಿರಿಯರಾದಂಥ ಬಸವರಾಜ ಪಾಟೀಲ್ ಸಾಹೇಬರ 84ನೇ ಹುಟ್ಟುಹಬ್ಬ ಆಚರಣೆದ ಅಂಗವಾಗಿ ಬಹಳ ಅದ್ದೂರಿಯಾಗಿ 84ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಅನೇಕ ಜನ ಮುಖಂಡರುಗಳು, ಇದರಲ್ಲಿ ಯಾವುದೇ ರಾಜಕಾರಣ ಇಲ್ಲ, ಎಲ್ಲ ಪಕ್ಷಾಭೇದ ಹೊರತು ಎಲ್ಲರೂ ಒಟ್ಟಾಗಿ ನಮ್ಮ ತಾಲೂಕಿನ ಹಿರಿಯ ಒಬ್ಬ ರಾಜಕಾರಣಿಯ ಜನ್ಮದಿನವನ್ನು ಆಚರಣೆ ಮಾಡ್ತಕ್ಕಂಥದ್ದು ಎಲ್ಲರಿಗೆ ಸಂತೋಷ ತಂದಿರ್ತಕ್ಕಂಥ ವಿಷಯ. ಇದಕ್ಕೆಲ್ಲರೂ ನಾವು ಒಗ್ಗಟ್ಟಾಗಿ ತಾವು ಸೇರಿ ತಮ್ಮನ್ನು ಸೇರಿ ತಾವೆಲ್ಲರೂ ಒಗ್ಗಟ್ಟಾಗಿ ನಾಳೆ 18ನೇ ತಾರೀಕಿಗೆ ನಡೀತಕ್ಕಂಥ ಕೇಂದ್ರ ಸಚಿವರ ಅನವರಿಸರ ಹುಟ್ಟುಹಬ್ಬದಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು ಅಂತಕ್ಕಂಥದ್ದನ್ನು ಇಡೀ ನನ್ನ ತಾಲೂಕಿನ ಜನತೆಗೆ, ಜಿಲ್ಲದ ಜನತೆಗೆ, ನಾಡಿನ ಜನತೆಗೆ ಮನವಿಯನ್ನು ನಾವು ಮಾಡ್ಕೊಳ್ತೇವೆ. ಸುಮಾರು ಒಂದು 20,000, 20,000, 25,000 ಜನ ಸೇರುವ ನಿರೀಕ್ಷೆ ಇದೆ. ಅದರಲ್ಲಿ ನಾವು ಎಲ್ಲರೂ ಭಾಗಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಳಷ್ಟು ಮಂದಿ ಶಾಸಕರು, ಸಂಸದರು, ಸಚಿವರು, ಕೇಂದ್ರ ಸಚಿವರು, ರಾಜ್ಯ ಸಚಿವರುಗಳು, ಮಾಜಿ ಸಚಿವರುಗಳು, ಭಾಳಷ್ಟು ಮಂದಿ ಹಿರಿಯರು ಇದರಲ್ಲಿ ಭಾಗವಹಿಸ್ತಾರೆ. ಇದಕ್ಕಾಗಿ ವಿಶೇಷವಾಗಿ ಸಾಯಂಕಾಲ 5 ಗಂಟೆಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗಿ ಒಂದು 10-10 ತನಕ ಮುಗಿಸ್ಬೇಕು ಅಂತಕ್ಕಂಥದ್ದನ್ನು ನಮ್ಮೆಲ್ಲರ ಅಪೇಕ್ಷೆ ಇದೆ. ಅದರಲ್ಲಿ ನಮ್ಮ ತಾಲೂಕಿನ ಜನತೆ ಸೇರಿದಂತೆ ಭಾಳಷ್ಟು ಮತ್ತು ಯಾರಿಗೆ ನಮಗೆ ಅವರ ಪತ್ರಿಕೆ ಬಂದಿಲ್ಲ, ಫೋನ್ ಬಂದಿಲ್ಲ, ನಾವು ಯಾರು ನಮಗೆ ಅವನೇ ಮಾಡಲಿಲ್ಲ ಅಂತಕ್ಕಂಥ ಭಾವನೆ ಬರಬಾರ್ದು. ಇದರಲ್ಲಿ ಎಲ್ಲರೂ ಭಾಗವಹಿಸಿ ಇದೇ ನಾವು ಇವತ್ತಿನ ಪತ್ರಿಕೆ ಹೇಳಿಕೆಗಳನ್ನು ಕೊಡ್ತೀವಿ, ಮನವಿಯನ್ನು ಮಾಡ್ಕೊತೀವಿ. ಇದೇ ನಿಮಗೆ ಆಹ್ವಾನ ಅಂತ ಹೇಳಿ ತಾವೆಲ್ಲರೂ ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತಕ್ಕಂಥದ್ದನ್ನು ತಮ್ಮೆಲ್ಲರಲ್ಲಿ ನಾನು ತಾಲೂಕಿನ ಜನತೆಯಲ್ಲಿ, ಜಿಲ್ಲದ ಜನತೆಯಲ್ಲಿ ನಾನು ಮನವಿಯನ್ನು ಮಾಡ್ಕೊತೇನೆ. ಅವ್ರ ಹುಟ್ಟುಹಬ್ಬದ ಅವ್ರದ್ದು ಒಂದು ಸಾಧನೆಯ, ಅವರ ರಾಜಕೀಯ ಸಾಧನೆಯ ಒಂದು ಗ್ರಂಥವನ್ನು ಕೂಡ ಬಿಡುಗಡೆ ಆಗ್ತಾ ಇದೆ. ಆ ಗ್ರಂಥವನ್ನು ಬರೆದಂಥ ಅನೇಕ ಸಾಹಿತಿಗಳು ಕೂಡ ಒಳ್ಳೆಯ ಒಂದು ಗ್ರಂಥವನ್ನು ಬರೆದಿದ್ದಾರೆ, ಇತಿಹಾಸಕಾರ. ಅದು ಕೂಡ ಅವರ ಇತಿಹಾಸದ ಒಂದು ಗ್ರಂಥವನ್ನು ಕೂಡ ಅವತ್ತೇ ಬಿಡುಗಡೆ ಆಗ್ತಾ ಇದೆ. ಅದು ಶಾಶ್ವತವಾಗಿ ಬೆಳೀತಿದೆ. ಬಹುಶಃ ಅದು ಅವ್ರು ಮಾಡಿದ ಇತಿಹಾಸ ಕೂಡ ಇದೆ, ಭಾಳಷ್ಟು ಸಾಧನೆಗಳು ಕೂಡ ಅದಾವೆ. ಅವು ಎಲ್ಲರೂ ನಾವು ನೆನೆಸಿಕೊಳ್ತಕ್ಕಂಥದ್ದು. ಅದು ಮತ್ತು ಶಾಶ್ವತವಾಗಿ ಆ ಗ್ರಂಥವನ್ನು ಓದುವ ಮುಖಾಂತರ ಅವರ ರಾಜಕೀಯ ಅನೇಕ ಅವರ ಅನುಭವಗಳನ್ನು ನಾವೆಲ್ಲರೂ ಅಳವಡಿಸ್ಕೋಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಅಂತ ಒಬ್ಬ ಹೆಸರಾಂತ ರಾಜಕಾರಣಿ ನಮ್ಮ ತಾಲೂಕಿನ